ಇವತ್ತು ನಮ್ಮ ದೇವಲಾಪುರ ಮಠದಲ್ಲಿ ಮೊನ್ನೆಯಿಂದಲೂ ಕೂಡ ನಿರಂತರ ದಾಸೋಹದ ಜೊತೆಯಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಸವಿಸ್ಮರಣೆಯ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಗುರುಗಳಾದಂಥ ಜಡೆ ಸ್ವಾಮಿಗಳು ಮತ್ತು ಎಲ್ಲ ಪರಮ ಪೂಜ್ಯರ ಒಂದು ಸಮಕ್ಷಮದಲ್ಲಿ ಇವತ್ತು ಶಿವಕುಮಾರ ಸ್ವಾಮಿಗಳವರಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪುಷ್ಪಾರ್ಚನೆಯನ್ನು ಮಾಡೋದ್ರ ಜೊತೆಗೆ ಪೂಜೆಯನ್ನು ಸಲ್ಲಿಸಿ ಇವತ್ತು ನಾವೆಲ್ಲರೂ ಕೂಡ ಆ ಗುರುಕೃಪೆಗೆ ಪಾತ್ರರಾಗಿರುವಂತಹ ವೇಳೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನ ಆ ಗುರುವು ಕೊಟ್ಟು ಕಾಪಾಡಲಿ, ಅವರ ನೆನಪು ಎಂದೆಂದೂ ಕೂಡ ಸದಾ ತುಂಬಿರಲಿ ಅಂತ ಈ ಸಂದರ್ಭದಲ್ಲಿ ಅವರ ಸ್ಮರಣೆಯನ್ನು ಮಾಡ್ತಾ ನಮ್ಮ ಪರಮ ಪೂಜ್ಯ ಜಡೆ ಸ್ವಾಮಿಗಳವರಿಂದ ಪೂಜೆಯನ್ನು ಸಲ್ಲಿಸೋದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣರ ಅನುಯಾಯಿ ಕಾರುಣ್ಯ ಗಂಗೆಯ ಜನಗನಿಗೆ ಮನುಜ ಜಲವೇ ಶರಣಾಗಿದೆ. ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ಬಲವಾಗಿದೆ. ಶಿವಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಹರುಷ, ಈ ಶತಮಾನ ಕಂಡ ತೇಜೋ ಪುರುಷ. ಸುದ್ದಿಗಾಗಿ ಸೇವೆ ಮಾಡಲಿಲ್ಲ ಶಿವಕುಮಾರರನ್ನು ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ಸತ್ತಿಲ್ಲದೆ ಸೇವೆ ಮಾಡಿದ ನಡೆದಾಡಿದ ದೇವರೇ ಆದ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಕೇಳುತ್ತಿದೆ ಬುದ್ಧಿಯ ಹೆಸರು. ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಹಚ್ಚಿದ ವಲಯೂ ಇಂದು ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ. ಹಚ್ಚಿದ ವಲಯೂ ಇಂದು ಊರೂರು ಸುತ್ತಿ ಭಿಕ್ಷೆಯ ಬೇರೆ ಅನ್ನವ ಹಾಕಿದ ಯೋಗಿಯ ನೋಡಿ. ಜಾತಿ ಮತಗಳಿಗೆ ಬೆಂಕಿಯ ಇಟ್ಟು ಎಲ್ಲರೂ ಒಂದೇ ಎನ್ನುವುದಾಗಿತ್ತು. ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ ಅಳಿಯದ ಇತಿಹಾಸ ಬರೆದ, ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ, ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ.
ಕಾಲಕ್ಕೆ ಕಾಲವೇ ಕಳಿಸಿದ ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ ಸರ್ವರಿಗೂ ಸಂಸ್ಕೃತವ ಗುಣಪಡಿಸಿದ ಸಕಲರಿಗೂ ವೇದವ ತಿಳಿಪಡಿಸಿದ ಅನ್ನರ ಬಾಳಿನ ಆಶಾ ಕಿರಣ ಬಡವರಿಗೆ ಬಂದ ಆಶಾ ಶರಣ ಬೆವರನ್ನು ಬಿತ್ತಿ ಮುತ್ತನ್ನು ಬೆಳೆದ ಭಾರತ ಮಾತೆಗೆ ಹಾರವನ್ನು ಹಾಕಿದ ಭಾರತ ಮಾತೆಗೆ ಹಾರವನ್ನು ಹಾಕಿದ ಭಾರತ ಮಾತೆಗೆ ಹಾರವನ್ನು ಹಾಕಿದ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಜ್ಞಾನದಲ್ಲಿ ದಾನವೂ ಇದೆ ಎಂದರು ತ್ಯಾಗದಲ್ಲಿ ಸುಖವನ್ನು ಕಾಣುಂಡರು ಜ್ಞಾನದಲ್ಲಿ ದಾನವೂ ಇದೆ ಎಂದರು ತ್ಯಾಗದಲ್ಲಿ ಸುಖವನ್ನು ಕಾಣುಂಡರು ಸೇವೆಯಲ್ಲಿ ದೇವರನ್ನು ನೋಡೆಂದರು ಪ್ರೀತಿಯಲ್ಲಿ ಭಗವನ್ನು ಗೆಲ್ಲೆಂದರು ಉದ್ದಾನ ಶ್ರೀಗಳು ಕೆತ್ತಿದಾರು ಇರುಳಾದ ಬಾಳನ್ನು ಬೆಳಗಿತು ಜ್ಯೋತಿ ಪದಗಳಿಗೆ ನಿಲುಕದ ಸಾಧಕ ನೀನು ನಿನಗಾಗಿ ಬರೆದದ್ದು ಶೂನ್ಯ ನಾನು ನಿನಗಾಗಿ ಬರೆದದ್ದು ಶೂನ್ಯ ನಾನು ನಿನಗಾಗಿ ಹಾಡಿದ್ದು ಶೂನ್ಯ ನಾನು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಅದರಂತೆ ನಡೆದರು ನಡೆದಾಡು ದೈವ ಅದರಂತೆ ನಡೆದರು ನಡೆದಾಡು ದೈವ ಶಿವಕುಮಾರೇಶ್ವರ. ಇವತ್ತು ಮಹಾಪವಿತ್ರವಾದ ಈ ಪುಣ್ಯ ದಿನ, ದಾಸೋಹದ ದಿನ ಅಂತ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಈ ಪವಿತ್ರವಾದ ದಿನ, ಕೋಟ್ಯಾನು ಕೋಟಿ ಮಕ್ಕಳಿಗೆ ವಿದ್ಯಾದಾನ ಮಾಡಿ, ಕೋಟ್ಯಾನು ಕೋಟಿ ಜನರಿಗೆ ಅನ್ನದಾನವನ್ನು ಮಾಡಿ, ಜಗತ್ತಿನಲ್ಲಿ ಪ್ರಥಮ ಗುರುವೆನಿಸಿಕೊಂಡಿರ್ತಕ್ಕಂಥ 111 ವರ್ಷಗಳ ಕಾಲ ಈ ಜಗದೊಳಗೆ ಬಾಳಿ ನಡೆದಾಡಿದ ದೇವರು ಎಂಬುದಾಗಿ ಈ ಕಲಿಗಾಲದಲ್ಲೂ ಕೂಡ ಕೀರ್ತಿಯನ್ನು ಮಾಡಿ ದಾಸೋಹವನ್ನ ಜಗತ್ತಿಗೆ ಮೆರೆಸಿದಂತ ಪರಮ ಪೂಜ್ಯ ಕರ್ನಾಟಕ ರತ್ನ ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿಯಾಗಿ ಇಡೀ ಪ್ರಪಂಚದಲ್ಲಿ ಕೀರ್ತಿಯನ್ನು ಮಾಡಿದ್ರು, ಅದೇ ರೀತಿ ಯಾವ ಪದ್ಮಭೂಷಣದಲ್ಲಿ ಕೀರ್ತಿಯನ್ನು ಪಡೆದಂತ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ಕೂಡ ಇಡೀ ಪ್ರಪಂಚದಲ್ಲಿ ಕೀರ್ತಿಯನ್ನು ಮಾಡಿದವರು. ಒಂದೊಂದು ಮಠಗಳಲ್ಲೂ ಕೂಡ ಇವತ್ತು ಒಂದು ಕೀರ್ತಿಯನ್ನು ತಂದರು ಅಂದ್ರೆ ಅವರು ಕಲೆಯಲ್ಲಿ ಬೆಳೆದರೆ, ಇವರು ದಾಸೋಹದಲ್ಲಿ ಬೆಳೆದಂತ ಈ ಪವಿತ್ರವಾದ ದಿನ, ಅದಕ್ಕೆ ಇವತ್ತು ದಾಸೋಹದ ದಿನ ಅಂತ ಇವತ್ತು ಮಹಾಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮ ನಮ್ಮ ದೇವಲಾಪುರದಲ್ಲಿ ಅವರ ಸವಿಸ್ಮರಣೆಯ 7ನೇ ವರ್ಷದ ಪುಣ್ಯ ಕಾರ್ಯಕ್ರಮ. ಇಷ್ಟೊಂದು ವಿಜೃಂಭಿಸುವಂತ ಭಕ್ತಾದಿಗಳೆಲ್ಲ ಬರ್ತಾನೆ ಇದ್ದಾರೆ, ಸೇರ್ತಾನೆ ಇದ್ದಾರೆ. ಇಂತಹ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಕೇಳಿ ಆನಂದಿಸಿ ದೈವಾನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗುವಂತಹ ಸಂದರ್ಭ. ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಅನುಗ್ರಹ ನಮ್ಮೆಲ್ಲರಿಗೂ ಸದಾ ತುಂಬಿರಲಿ ಅಂತ ಇವತ್ತು ಆ ಗುರುವಿನ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ, ಇವತ್ತು ನಮ್ಮ ಪರಮ ಪೂಜ್ಯ ಜಡೆಸ್ವಾಮಿಗಳವರೊಂದು ಶ್ರಮ. ಇವತ್ತು ತಮಿಳುನಾಡಿನ ಪ್ರಾಂತ್ಯದಲ್ಲಿ ಹುಟ್ಟಿ ನಮ್ಮ ದೇವಲಾಪುರ ಮಠಕ್ಕೆ ಬಂದು
ಸುಮಾರು 34 ವರ್ಷಗಳ ಕಾಲ ಇಲ್ಲಿ ಈ ಅವಧಿಯಲ್ಲಿ ಅಭಿನವ ಮಹಂತೇಶ್ವರರಾಗಿ ಬಹಳ ಕೀರ್ತಿಯನ್ನು ಪಡೆದು ನೋಡಿ, ಹಿಂದುಗಡೆ ಪ್ರಾರ್ಥನಾ ಮಂದಿರ ಮಾಡಿ 50ನೇ ವರ್ಷದ ಮಠದ ವಿಜೃಂಭಣೆಯ ಪುಣ್ಯ ಕಾರ್ಯಕ್ರಮವನ್ನು ಮಾಡಿದ್ರು. ತದನಂತರ ಗುರುಮಲ್ಲೇಶ್ವರರ ವೈರಾಗ್ಯ ಮೂರ್ತಿಯ ಪುತ್ಥಳಿಯನ್ನು ನಿನ್ನೆ ಮಹಂತ ಸ್ವಾಮಿಗಳ ಒಂದು ಉದ್ಘಾಟನೆಯಾಗಿ ಧಾರ್ಮಿಕ ಸಭೆಗಳು ಮತ್ತು ಮೊನ್ನೆಯಿಂದಲೂ ಕೂಡ ಪುಷ್ಪಾಂದೋಳಿಕೋತ್ಸವ ಗುರುಮಠದಲ್ಲಿ ಯಾವ ಮಹಾಪವಿತ್ರವಾಗಿರ್ತಕ್ಕಂಥ ಶಿವಪ್ಪ ಸ್ವಾಮಿಗಳ ಮತ್ತು ಗುರುಮಲ್ಲೇಶ್ವರರ ದಾಸೋಹ ಮಠದ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇವತ್ತು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಒಂದು ಪವಿತ್ರವಾದ ಪುಣ್ಯ ಕಾರ್ಯಕ್ರಮ 7ನೇ ವರ್ಷದ ಕಾರ್ಯಕ್ರಮ ಸತತವಾಗಿ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಜನವರಿ 21ನೇ ತಾರೀಕು 2 ದಿನಗಳನ್ನು ನಾವು ಪ್ರಪಂಚದಲ್ಲಿ ಆಚರಣೆ ಮಾಡಬೇಕು. ಆ 2 ದಿನಗಳು, ಒಂದು ಏಪ್ರಿಲ್ 1ನೇ ತಾರೀಕು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ಹುಟ್ಟಿದಂತಹ ದಿನ, ಮತ್ತೆ ಜನವರಿ 21ನೇ ತಾರೀಕು ನಮ್ಮನ್ನೆಲ್ಲ ಬಿಟ್ಟು ಕೈಲಾಸವನ್ನು ಸೇರಿದಂತಹ ದಿನ. ಈ 2 ದಿವಸಗಳಲ್ಲಿ ನಾವು ದಾನ ಧರ್ಮಾದಿಗಳನ್ನು ಮಾಡಿ ಪಾನಕ ಮಜ್ಜಿಗೆನಾದರೂ ಕೂಡ ಕೊನೆಗೆ ವಿತರಣೆ ಮಾಡಿ ಇವತ್ತು ಅನ್ನ ಮಹಾಪ್ರಸಾದ ಒಬ್ಬಿಟ್ಟಿನ ಊಟ, ಇವತ್ತು ಒಬ್ಬಿಟ್ಟಿನ ಆರಾಧನೆಯಂತೆ ಮಾಡಿ ವೈಭೋಗವಾಗಿ ಮಠದಲ್ಲಿ ಮಾಡಿರುವ ಹಾಗೆ ಪ್ರಪಂಚದ ನಾವೆಲ್ಲೆಲ್ಲಿದ್ದೀವಿ ಗುರುಭಕ್ತರೆಲ್ಲರೂ ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಎಲ್ಲರೂ ಕೂಡ ಇವತ್ತೆಲ್ಲ ಕಡೆ ಮಾಡಿದ್ದಾರೆ. ಎಲ್ಲ ಕಡೆ ಅನ್ನದಾನ, ವೈಭೋಗವಾಗಿರ್ತಕ್ಕಂಥ ಮೆರವಣಿಗೆ, ಪೂಜೆ ಪುನಸ್ಕಾರಗಳೆಲ್ಲ ಕೂಡ ಮಾಡಿದ್ದಾರೆ. ಇಂತಹ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ನಮ್ಮ ದೇವಲಾಪುರ ಮೈಸೂರು ತಾಲೂಕಿನಲ್ಲಿ ಕೀರ್ತಿಯನ್ನು ಹೊಂದಿರತಕ್ಕಂಥ ಮಠಗಳಲ್ಲಿ ಶ್ರೇಷ್ಠವಾಗಿ ಯಾವ ಗುರು ಹಿರಿಯರ ಶರಣರ ಇಂದಿನ ಕಾಲದಿಂದಲೂ ಕೂಡ 50-60 ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಈ ಗುರುಮಠದಲ್ಲಿ ನಮ್ಮ ಜಡೆಸ್ವಾಮಿಗಳವರು ಇವತ್ತು ವೇದಿಕೆ ಮೇಲೆ ಇರತಕ್ಕಂಥ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತು 2 ಮಾತುಗಳನ್ನು ಆಡುವುದರ ಜೊತೆಗೆ ಕಾರ್ಯಕ್ರಮವನ್ನು ನಾವೀಗ ಪ್ರಾರಂಭ ಮಾಡೋಣ. ಎಲ್ಲರಿಗೂ ಅವರ ಆಶೀರ್ವಾದ ಸದಾ ತುಂಬಿರಲಿ ಅಂತ ಮತ್ತೆ ಎಲ್ಲ ಗುರುಮಠದ ಶರಣರು ಕೂಡ ಇವತ್ತು ಬಂದಿದ್ದಾರೆ. ನಮ್ಮ ಸೋಮೇಶ್ವರಪುರ, ಬಸಳ್ಳಿ ಉಂಡಿ ಸುತ್ತಮುತ್ತಲೆಲ್ಲ ಮಠಾಧೀಶ್ವರ ಬಂದಿದ್ದಾರೆ. ಅದನ್ನ ಈಗ ನಮ್ಮ ಪೂಜ್ಯರು ಪರಿಚಯ ಮಾಡೋದ್ರ ಜೊತೆಗೆ ಕಾರ್ಯಕ್ರಮಕ್ಕೆ ಈಗ ನಾವು ಅವರಿಂದ ನಾವು ಚಾಲನೆಯನ್ನು ಕೊಡೋಣ. ಕಂತೆ ಭಿಕ್ಷೆ ಗೈಸಿ ಚಿಂತೆ ಶಿವನೊಳಗಿರಿಸಿ ಅಂತಪ್ಪ ರಾಜರನ್ನೇ ಕಾಯಕ್ಕೆ ಯೋಜಿಸಿದ ಕಂತುಹರ ಭಕ್ತಿಯನ್ನು ಎತ್ತಲು ಬೀರಿದ ಅಂತ ಗುರುಮಲ್ಲೇಶ ಗುರುವೇ ನಿನಗೆ ಶರಣು ಶರಣಾರ್ಥಿ. ಬಸವಾದಿ ಶರಣರನ್ನು, ಎನ್ನ ಆರಾಧ್ಯ ದೈವ ಶ್ರೀಮನ್ನಿರಂಜನ ಗುರುಮಲ್ಲೇಶ್ವರರನ್ನು ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಮಹಂತ ಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ನನ್ನ ಭಕ್ತಿ ನಮನಗಳನ್ನು ಸಲ್ಲಿಸಿ, ನಮ್ಮ ದೇವಲಾಪುರ ಶ್ರೀಮಠದಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂತಹ ಶಿವಪ್ಪ ಸ್ವಾಮಿಗಳವರಲ್ಲಿ ನನ್ನ ಭಕ್ತಿ ನಮನಗಳನ್ನು ಸಲ್ಲಿಸಿ, ಇವತ್ತು ದೇವಲಾಪುರ ಶ್ರೀಮಠದಲ್ಲಿ ಲಿಂಗೈಕ್ಯ ಶಿವಪ್ಪ ಸ್ವಾಮಿಗಳವರ 34ನೇ ವರ್ಷದ ಶಿವಗಣಾರಾಧನೆ ಮತ್ತು ವಾರ್ಷಿಕ ಆರಾಧನೆ ಹಾಗೂ ಸಿದ್ಧಗಂಗಾ ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗಳವರ 7ನೇ ವರ್ಷದ ಒಂದು ದಾಸೋಹ ದಿನದ ಅಂಗವಾಗಿ ಹಾಗೂ ಲಿಂಗೈಕ್ಯ ಶಿವಪ್ಪ ಸ್ವಾಮಿಗಳವರ 34ನೇ ವರ್ಷದ ಶಿವಗಣಾರಾಧನೆ ಅಂಗವಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಒಂದು ಒಬ್ಬಟ್ಟಿನ ಆರಾಧನಾ ಪ್ರಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಹಾಗೂ 19, 20, 21 3 ದಿವಸ ನಮ್ಮ ಶ್ರೀಮಠದಲ್ಲಿ ಕಾರ್ಯಕ್ರಮ ನಡೆತಕ್ಕಂಥದ್ದು. ಮೊನ್ನೆ ಸಾಯಂಕಾಲ 19ನೇ ತಾರೀಕು ಪೂಜ್ಯ ತ್ರಿಮೂರ್ತಿಗಳ ಜಂಗಮೋತ್ಸವ ಬಹಳ ವಿಜೃಂಭಣೆಯಾಗಿ ನಡೆಯಿತು. ಹಾಗೂ ನಿನ್ನೆ ದಿವಸ ಪೂಜ್ಯ ಶ್ರೀ ಶ್ರೀ ಮಹಂತ ಸ್ವಾಮಿಗಳವರ ದಿವ್ಯ ಪಾದ ಪೂಜೆ ಹಾಗೂ ಶ್ರೀ ಗುರುಮಲ್ಲೇಶ್ವರ ಪ್ರಾರ್ಥನಾ ಮಂದಿರದ ಮೇಲ್ಭಾಗದಲ್ಲಿ ವೈರಾಗ್ಯ ಮೂರ್ತಿ ಮಹಾತ್ಮ ಗುರುಮಲ್ಲೇಶ್ವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಬಹಳ ವಿಜೃಂಭಣೆಯಾಗಿ ನಡೆದು ಮತ್ತು ಪೂಜ್ಯ ಶ್ರೀಗಳವರ ಪಾದಪೂಜಾ ಕಾರ್ಯಕ್ರಮ, ದಾಸೋಹ. ಏಕೆಂದರೆ ನಮ್ಮ ಶ್ರೀಮಠದಲ್ಲಿ ಸುಮಾರು ಧನುರ್ಮಾಸ ಪ್ರಾರಂಭ ಆದವನಿಂದ 1 ತಿಂಗಳವರೆಗೆ ನಿರಂತರವಾಗಿ ದಾಸೋಹ ನಡೆದಿರತಕ್ಕಂಥದ್ದು. ಇನ್ನೊಂದು ವಿಶೇಷ ಏನಂದರೆ, ಬೆಳಗ್ಗೆ ಧನುರ್ಮಾಸ ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ 3-4 ಗಂಟೆಗೆ ಎದ್ದು ಚಿಕ್ಕ ಮಕ್ಕಳೆಲ್ಲರೂ ಕೂಡ ಬಂದು ತಮ್ಮ ವಚನಗಳನ್ನು, ತಮ್ಮ ಶ್ಲೋಕಗಳನ್ನು ಹೇಳ್ತಕ್ಕಂಥದ್ದು ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು. ಕಂಟಿನ್ಯೂ ಆಗಿ 1 ತಿಂಗಳ ಕಾಲ ಇಲ್ಲಿ ದಾಸೋಹ ನಡೆದಿರ್ತಕ್ಕಂಥದ್ದು, ಪೂಜೆ ನಡೆದಿರ್ತಕ್ಕಂಥದ್ದು ಪೂಜ್ಯ ಲಿಂಗೈಕ್ಯ ಶಿವಪ್ಪ ಸ್ವಾಮಿಗಳವರ ಒಂದು ಮಹತ್ವ. ಯಾಕಂದರೆ ಮಾಡಿದನೆಂಬುದು ಮನದಲ್ಲಿ ಒಡೆದರೆ ಏಡಿಸಿ ಕಾಡಿತು ಶಿವನ ಡಂಗೂರು ಅಂತ ಹೇಳಿದ್ದಾರೆ. ನಾವು ಮಾಡ್ದದಲ್ಲ,
ನೀವು ಮಾಡಿರ್ತಕ್ಕಂಥದ್ದು. ಏಕೆಂದರೆ ಇಲ್ಲಿ ನಮ್ಮ ಗ್ರಾಮದವರು, ಹಿರಿಯರು, ಮುಖಂಡರು, ಯುವಕರು ಮತ್ತು ಸುತ್ತಮುತ್ತಲ ಗ್ರಾಮದ ಸದ್ಭಕ್ತರು, ತಾಯಂದಿರು ನಾವು ಹೋದಂಥ ಸಂದರ್ಭದಲ್ಲಿ ದೇವಲಾಪುರ ಶ್ರೀಗಳವರು ಬಂದರು ಅಂತೇಳಿ ಪ್ರೀತಿ ವಿಶ್ವಾಸದಿಂದ ತಮ್ಮ ತನು ಮನ ಧನವನ್ನು ಶ್ರೀಮಠಕ್ಕೆ ಅರ್ಪಿಸಿದ್ದಾರೆ. ಆ ಒಂದು ಭಕ್ತಿಯ ಒಂದು ಭಕ್ತಿ ಬಸವಣ್ಣ ಹೇಳಿದರೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಭಕ್ತಿ ಇಲ್ಲದ ಬಡವನಾನಯ್ಯ, ಇವರೆಲ್ಲರಲ್ಲೂ ನಾನು ಬೇಡದೆ ಎನ್ನ ಪಾತ್ರೆ ತುಂಬಿತು ಅಂತೇಳಿ ಬಸವಣ್ಣವರು ಹೇಳಿದ್ದಾರೆ. ಆದ್ದರಿಂದ ನಾವು ಬೇಡಿ ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ನಿಮ್ಮಿಂದ ನಡೆದಿರ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಏನಂದರೆ, ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗಳವರು, ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು 7ನೇ ವರ್ಷದ ಕಾರ್ಯಕ್ರಮ ಇವತ್ತು ದಾಸೋಹದ ದಿನ. ಅದರ ಜೊತೆಗೆ ಮಹಾತ್ಮ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಚಕ್ರವರ್ತಿ ಅನಿಸ್ಕೊಂಡಿರ್ತಕ್ಕಂಥದ್ದು. ಈ ಕಡೆ ದಾಸೋಹದ ಪದ ಬರಬೇಕಾದ್ರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಮಹಾತ್ಮ ಗುರುಮಲ್ಲೇಶ್ವರರಿಂದ ಅವರು ದಾಸೋಹಕ್ಕಾಗಿ ಬಂದಿರತಕ್ಕಂಥದ್ದು. ಈಗ ಆ ಒಂದು ಹೆಸರು ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಬಂದಿರತಕ್ಕಂಥದ್ದು ಇನ್ನೊಂದು ವಿಶೇಷ. ಆ ಉದ್ದೇಶದಿಂದ ನಾವು 7ನೇ ವರ್ಷದ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. 7ನೇ ವರ್ಷದಲ್ಲಿ ನಾವು ಇದೇ ದಾಸೋಹ ಒಪ್ಪಟ್ನಾರನ ಸಂದರ್ಭದಲ್ಲಿ ನಾವು ಮಧ್ಯಾಹ್ನ ಸುಮಾರು 1:30-2 ಗಂಟೆ ಸಂದರ್ಭದಲ್ಲಿ ದಾಸೋಹವನ್ನು ಬಡಿಸಿ ನಾವು ಕರ್ಪೂರ ಹಚ್ಚಿ ಮಂಗಳಾರತಿಯನ್ನು ಮಾಡಿ ಜಯಘೋಷ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗಳು ಲಿಂಗೈಕ್ಯರಾಗಿದ್ದಾರೆ ಅಂತ ಒಂದು ಮಾಹಿತಿ ಬಂತು. ಅದೇ ಸಂದರ್ಭದಲ್ಲಿ ನಾವು ಪೂಜ್ಯ ಶ್ರೀಗಳವರ ಭಾವಚಿತ್ರವನ್ನು ಮುಂದೆ ಹೊರಗಡೆ ಇಟ್ಟು ಪೂಜೆ ಸಲ್ಲಿಸಿ ಭಕ್ತಿ ಗೌರವವನ್ನು ಸಲ್ಲಿಸಿ ಅವತ್ತಿನಿಂದ ನಾವು ದಾಸೋಹ ದಿನವನ್ನು ಶ್ರೀಮಠದಲ್ಲಿ ಶಿವಕಥೆ ಏರ್ಪಡಿಸುವ ಮೂಲಕ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರದಿಂದ. ಇದು ಬಹಳ ಅದ್ಭುತವಾಗಿ ನಡೆದುಕೊಂಡು ಬರ್ತಾ ಇದೆ ನಿಮ್ಮೆಲ್ಲರ ಸಹಕಾರದಿಂದ. ಅದೇ ರೀತಿ ನಮ್ಮ ಶಿವಕುಮಾರ ಶಾಸ್ತ್ರಿಗಳವರು ನಮ್ಮ ಶ್ರೀಮಠದ ಮೇಲೆ, ಯಾಕೆಂದರೆ ಅವರ ತಂದೆ, ಹಿರಿಯರು, ಅವ್ರ ತಾತ ಎಲ್ಲರೂ ಕೂಡ ನಮ್ಮ ದೇವಲಾಪುರ ಶ್ರೀಮಠದಲ್ಲಿ ಬಂದು ಒಂದು ಶಿವಕಥೆ, ಶಿವಧ್ಯಾನ, ಗುರುಲಿಂಗ ಜಂಗಮರ ಜೊತೆ ಒಂದು ಸಂಭಾಷಣೆ ಮಾಡ್ತಕ್ಕಂಥದ್ದು, ಶಿವತತ್ವದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಇಲ್ಲಿ ಬಂದು ಹೋಗಿರ್ತಕ್ಕಂಥ. ಅದೇ ರೀತಿ ಇವ್ರ ತಂದೆಯವರು ಕೂಡ ಮೊನ್ನೆ ನಮ್ಮ ಶ್ರೀಮಠಕ್ಕೆ ಬಂದು ಪೂಜ್ಯ ಶ್ರೀಗಳವರ ಆಶೀರ್ವಾದ ಪಡೆದು ತಮ್ಮ ಜೊತೆಲಿ ಮಾತನಾಡಿ ಹೋಗಿದ್ದಾರೆ. ಅವರು ಕೂಡ ನಮ್ಮ ಮಠದ ಮೇಲೆ ಒಂದು ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಶ್ರೀ ಶಿವಕುಮಾರ ಶಾಸ್ತ್ರಿಗಳವರು ನಾವು ದೂರವಾಣಿ ಮುಖಾಂತರ ಮಾತನಾಡಿದಾಗ ನೀವು ಹೇಳೋದಕ್ಕೆ ಮುಂಚೆ ನಾವೇ ಗುರ್ತಾಕೊಂಡಿದ್ದೀನಿ ಬುದ್ಧಿ, ಖಂಡಿತ ನಾವೇ ಬರ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಇವತ್ತು ಭಾಳ ಸಕಾಲಕ್ಕೆ ಆಗಮಿಸಿ ಒಂದು ಶಿವಕಥೆಯ ಮೂಲಕ ತಮ್ಮೆಲ್ಲರೂ ಕೂಡ ಒಂದು ಭಕ್ತಿಯ ಪಥಕ್ಕೆ ಕರ್ಕೊಂಡೋಗ್ತಕ್ಕಂಥ ಒಂದು ಇದನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ತಾಯಂದರು ನೆರೆದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಕತೆ ಮುಗಿಯುವವರೆಗೂ ಕೂಡ ಇರಬೇಕು. ಏಕೆಂದರೆ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕರಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ಮಹಾಂತ ನಮ್ಮ ಕೂಡಲ ಸಂಗಮ ದೇವನ ಅಂತ ಬಸವಾದಿ ಶರಣರು ಹೇಳಿದ್ದಾರೆ. ಯಾಕೆಂದರೆ ಕಣ್ಣು ಚೆಂದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಲಿಂಗ ಪೂಜೆಯನ್ನು ಮಾಡಬೇಕು. ಕೈಗಳು ತುಂಬಿರ್ತಕ್ಕಂಥದ್ದಲ್ಲಿ ದಾನ ಧರ್ಮ ಪರೋಪಕಾರಗಳನ್ನು ಮಾಡಬೇಕು. ಕೈನಲ್ಲಿ ಕೊಡ್ತಕ್ಕಂಥದ್ದು, ಅದು ದಾನ ಕೊಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೈನಲ್ಲಿ ಕೊಡ್ತಕ್ಕಂಥದ್ದು. ಅದೇ ಕಿವಿಗಳು ಚೆನ್ನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಶಿವಕಥೆ, ಶಿವಚಿಂತನೆಯನ್ನು, ಶಿವ ನುಡಿಗಳನ್ನು ಆಲಿಸಬೇಕು ಅಂತಕ್ಕಂಥದ್ದು ಶರಣರು ಹೇಳಿದ್ದಾರೆ. ಮನ ತುಂಬಿದ ಬಳಿಕ ಇಲ್ಲ, ವಯಸ್ಸಾದ ಮೇಲೆ ತಾಪತ್ರಯಗಳು, ಸಂಸಾರ ಸಮಸ್ಯೆಗಳು, ಏನೂ ಬೇಡ ಹೋಗಪ್ಪ, ಯಾವ ಮಠವೂ ಬೇಡ, ಗುರುಗಳು ಬೇಡ, ಯಾವ ದೇವಸ್ಥಾನ ಬೇಡ ಅಂತಕ್ಕಂಥದ್ದು ನೋಡಿರ್ತೀವಿ. ಕಷ್ಟಗಳು, ಅಯ್ಯೋ ಯಾವ ಗುರುಗಳ ಹೋಗಿ ಅನಿಸುತ್ತೆ, ಕಷ್ಟ ಬಂದಾಗ ಯಾವ ಮಠವೋ ಹೋಗಿ ಅನಿಸುತ್ತೆ, ಯಾವ ದೇವರ ಹೋಗಿ ಅನಿಸುತ್ತೆ. ಅದಕ್ಕೆ ಮನಸ್ಸು ಚೆನ್ನಾಗಿ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಕತೆ, ಶಿವಕಥೆ, ಶಿವಧ್ಯಾನ, ಶಿವಚಿಂತನೆಗಳು, ದಾನ ಧರ್ಮಗಳನ್ನು ಮಾಡಬೇಕು. ಅದೇ ರೀತಿ ನೀವೆಲ್ಲರೂ ಕೂಡ ತಮ್ಮ ತನು ಮನ ಧನಮನ ಅರ್ಪಿಸಿ ಇಂತಹ ಒಂದು ಸತ್ಕೀರ್ತನ ಸಂದರ್ಭದಲ್ಲಿ ಕೇಳಿರ್ತಕ್ಕಂಥವ್ರು ನಿಜಕ್ಕೂ ತುಂಬ ಸಂತೋಷ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹತ್ತಿರದ ಮಠದವರಾದಂತಹ ಪೂಜ್ಯ ಶ್ರೀಗಳವರಾಗಿರ್ತಕ್ಕಂಥ ಗುರುಸ್ವಾಮಿಗಳವರು ಹಾಗೂ ಬಸವನಗುಂಡಿ ಮಠದ ಪೂಜ್ಯ ಶ್ರೀಗಳಾಗಿರ್ತಕ್ಕಂತಹ ಬಸವರಾಜ ಸ್ವಾಮಿಗಳವರು ಈ ಮಠಕ್ಕೆ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಬಂದು ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ಮಠದ ನಮ್ಮ ಮೇಲೆ ಭಾಳ ತುಂಬ ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅವರು ಕೂಡ ನನ್ನ ಶರಣಾರ್ಥಿಗಳನ್ನು ಸಮರ್ಪಿಸಿ ಇದೇ ರೀತಿ ಈ ಕಾರ್ಯಕ್ರಮ ನಮ್ಮ ಶ್ರೀಮಠದಲ್ಲಿ ನಿರಂತರವಾಗಿ ನಿಮ್ಮೆಲ್ಲರ ಸಹಕಾರದಿಂದ
ನಡ್ಕೊಂಡು ಹೋಗಲಿ ಅಂತ ಆ ಬಸವಾದಿ ಶರಣರು ನಮಗೆ ನಿಮ್ಮೆಲ್ಲರೂ ಕೂಡ ಈ ಕತೆ ಮಾಡ್ತಕ್ಕಂತಹ ಒಂದು ನಾದಸಂಗಮ ತಂಡದವ್ರಿಗೆಲ್ಲರೂ ಕೂಡ ಆಯುಷು ಆರೋಗ್ಯವನ್ನು ಕೊಟ್ಟು ಶಿವಕಥೆಯಲ್ಲಿ ನಿಮ್ಮೆಲ್ಲರೂ ಕೂಡ ಆ ಭಗವಂತನ ಕೃಪೆಗೆ ಪಾತ್ರರಾಗಲಿ ಅಂತ ಬೇಡಿಕೊಳ್ತಾ ನನ್ನ ನಾಲ್ಕಾರು ಮಾತನ್ನು ಮುಗಿಸ್ತಾ ಇದ್ದೀನಿ. ಶರಣಾರ್ಥಿಗಳು. ನಮ್ಮ ಪರಮ ಪೂಜ್ಯರು ಬಹಳ ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ಮಾತನಾಡೋದ್ರ ಜೊತೆಗೆ ನಮಗೂ ಆಶೀರ್ವಾದ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರ ಧರ್ಮಪತ್ನಿಯವರ ಕೂಡ ಅವರ ಕುಟುಂಬ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷ. ಯಾಕೆಂದರೆ ಶಿವಕುಮಾರ್ ಶಾಸ್ತ್ರಿಗಳು ಈಗ ನಿನ್ನೆ 2-3 ಕಾರ್ಯಕ್ರಮಗಳು, ಇವತ್ತು ಕಾರ್ಯಕ್ರಮಗಳನ್ನ ತೀರಿಸಿ ರೆಸ್ಟ್ ತಗೊಂಡು ಮಲ್ಲಿಕೊಂಡಿದ್ರಂತ. ನೀವು ಮಲ್ಲಿಕೊಂಡ್ರೆ ಸಾಯಂಕಾಲ ಹೋಗಿ ಆ ದೇವಲಾಪುರದಲ್ಲಿ ಕಾರ್ಯಕ್ರಮ ಮಾಡಬೇಕು, ನೀವೇ ಹೋಗ್ಬೇಕು ಮಠಕ್ಕೆ ಅಂಥೇಳಿ ಎಚ್ಚರಿಸಿ ಅವ್ರನ್ನ ಕಳಿಸಿದ್ದಾರೆ. ಅವರ ಜೊತೆಗೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ತುಂಬ ಸಂತೋಷ. ಅವರ ಕುಟುಂಬ ವರ್ಗಕ್ಕೆ ಭಗವಂತ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಮತ್ತೊಮ್ಮೆ ಹಾರೈಸ್ತಾ ಇದ್ದೀನಿ. ನಮ್ಮ ಪರಮ ಪೂಜ್ಯರ ಆಶೀರ್ವಾದ ಸದಾ ತುಂಬಿರಲಿ. ಜೊತೆಗೆ ಈ ಒಂದು ಕಾರ್ಯಕ್ರಮ ನಮ್ಮ ತಂಡಕ್ಕೆ, ನಮ್ಮ ಕುಟುಂಬ ವರ್ಗದವರಿಗೆ ಇವರ ಆರೈಕೆ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಾ, ಇವತ್ತು ನಾವು ನೀವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ಈ ಪುಣ್ಯ ಕಾರ್ಯಕ್ರಮವನ್ನ ಅವರು ಹೇಳಿದಾಗೆ ಪೂರ್ತಿಯಾಗುವ ತನಕ ಕೇಳಿದಾಗಲೇ ನಮ್ಮ ಶಿವಕುಮಾರ ಸ್ವಾಮಿಗಳವರ ಒಂದು ದಿನವನ್ನು ಆಚರಣೆ ಮಾಡಿದ ಪುಣ್ಯ. ಯಾಕೆಂದ್ರೆ ಅವರು ಲೋಕಲೋಕಗಳಲ್ಲೇ ಅಭಿನವ ಪರಮೇಶ್ವರರಾಗಿ ಸಿದ್ಧಲಿಂಗೇಶ್ವರರಾಗಿ ಭೂಲೋಕಕ್ಕೆ ಬಂದವರು. ಕಲ್ಯಾಣ ಪಟ್ಟಣ ಅನ್ನೋದನ್ನು ನೋಡಿಲ್ಲ. ಲಕ್ಷದ ಮೇಲೆ 96,000 ಶಿವಗಣಗಳಿಗೆ 777 ಅಮರಗಣಗಳಿಗೆ ನಿತ್ಯ ದಾಸೋಹವನ್ನಿಕ್ಕುತ್ತಿದ್ದಂಥ ಮಹಾಮನೆ ಮಠ ಯಾವುದು? ಬಸವಣ್ಣನವರ ಕಲ್ಯಾಣ ಪಟ್ಟಣ ಅಂತ ಪುಸ್ತಕದಲ್ಲಿ ನಾವು ಕಥೆಯಲ್ಲಿ, ನಾಟಕದಲ್ಲಿ ಕೇಳಿದ್ದೀವಿ. ಅಂತ ಜಗಜ್ಯೋತಿ ಬಸವೇಶ್ವರರ ನಾಟಕಗಳನ್ನ ಸುಮಾರು 1473ಕ್ಕೂ ಹೆಚ್ಚು ಪ್ರದಕ್ಷಿಣವನ್ನು ಮಾಡಿಸಿದವರು ನಮ್ಮ ಶಿವಕುಮಾರ ಸ್ವಾಮಿಗಳು. ಯಾಕೆಂದ್ರೆ ಬಸವ ತತ್ವ ಜಗತ್ತು ಗೊತ್ತಾಗ್ಲಿ, ಬಸವಾದಿ ಪ್ರಮತರ ಒಂದು ಲೀಲೆಗಳು, ಕಥೆಗಳು ಈಗಿನ ಯುವಕರಿಗೆಲ್ಲರಿಗೂ ಕೂಡ ಪರಿಚಯವಾಗಲಿ ಅಂತ ಮುಂದೆನೇ ಕೂತ್ಕೊಂಡು ನಾಟಕ ನೋಡದೇ ಇದ್ರು ಕೂಡ ತಲೆ ತಗ್ಗಿಸ್ಕೊಂಡು ಕೇಳಿಸ್ಕೋತಾ ಇದ್ರು ಬಸವಣ್ಣನವರ ವಚನಗಳನ್ನ, ಹಿತವಚನಗಳನ್ನ, ಬಸವಣ್ಣನವರ ಕಥೆಯ ನಾಟಕದ ಒಂದು ಕಥೆಯನ್ನ. ಯಾಕೆಂದ್ರೆ ನಾನು ಒಬ್ಬ ಕೂತ್ಕೊಂಡ್ರೆ ಇಷ್ಟು ಜನ ಕೂತ್ಕೊಂಡು ಬಸವಣ್ಣವ್ರ ಕಥೆ ಕೇಳಲಿ, ನಾಟಕ ನೋಡ್ಲಿ ಅಂತ. ಇವತ್ತು ಅವರಿಲ್ಲ. ಭಾವಚಿತ್ರದಲ್ಲಿ ಅವ್ರನ್ನ ನಾವು ಮೆರವಣಿಗೆ ಮಾಡ್ತಾ ಇದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ. ಅಂಥವ್ರನ್ನ ಕಂಡು ನಾವೆಲ್ಲರೂ ಕೂಡ ಅವರ ಪಾದಕ್ಕೆ ಶರಣಾದ ನಾವೆಲ್ಲರೂ ಪುಣ್ಯವಂತರು. ಇವತ್ತು ಅವರ ವಿಚಾರಧಾರೆ ನಮ್ಮ ಗುರುಗಳ ಬಾಯಿಂದ ಬಂತು. ದಾಸೋಹ ದಿನ ಅಂತ ಇವತ್ತು ಎಲ್ಲಾ ಕಡೆ ವೈಭೋಗವಾದ ಕಾರ್ಯಕ್ರಮಗಳನ್ನು ಮಾಡಿದ್ರು. ಯಾರಿಂದ? ಅವರು ಮಾಡಿದಂಥ ವೈಭೋಗವಾದಂಥ ಒಂದು ಕಾಯಕ, ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಇವತ್ತು ಅವರು ಹುಟ್ಟಿದ ಊರು ವೀರಾಪುರ. ಯಾವ ಗಂಗಮ್ಮ ಹೊನ್ನೇಗೌಡ ಎಂಬತಕ್ಕಂಥ ದಂಪತಿಗಳಿಗೆ 13ನೇ ಮಗನಾಗಿ ಹುಟ್ಟಿದವರು ಜಗದೊಳಗೆ. 13ನೇ ಮಗ, ಕೊನೆಯ ಮಗ ನಮ್ಮ ಶಿವಣ್ಣ. ಬಾಲ್ಯದಲ್ಲಿ ಅಪಾರವಾದ ತುಂಟಾಟವನ್ನು ಆಡುತ್ತಿದ್ದ. ನೋಡಿ, ಇವರು ಬಹಳ ತುಂಟಾಟ ಆಡ್ತಾವ್ರ. ಯಾವನೋ ಊರನ್ನ ತಂದುಬಿಟ್ಟವನೇ, ಎಲ್ರಿಗೂ ಕೊಡ್ತಾವನೆ. ಅದಕ್ಕೆ ಗಲಾಟೆ ಮಾಡಬೇಡಿ, ಸುಮ್ತೀನ್ರ ಸದ್ದು, ಅವ್ರಿಗೊಂಥರ ಚಿಂತೆ. ಇದೇ ರೀತಿ ತುಂಟಾಟಗಳನ್ನು ಮಾಡುತ್ತಿದ್ದಂತ ನಮ್ಮ ಶಿವಣ್ಣನವರ ಹಿಂಸೆ ತಾಳಕ್ಕಾಗದೆ ಹೊನ್ನೇಗೌಡರಿಗೆ ಪ್ರತಿನಿತ್ಯ ದೂರು. ನಿಮ್ಮ ಮಗ ಹಿಂಗ್ ಮಾಡ್ಬಿಟ್ಟ, ನಿಮ್ಮ ಮಗ ಹಂಗ್ ಮಾಡ್ಬಿಟ್ಟ, ನಿಮ್ಮ ಮಗ ಈ ರೀತಿ ಮಾಡ್ದ, ಪ್ರತಿನಿತ್ಯ ದೂರು ಬರ್ತಿರ್ಬೇಕಾದ್ರೆ ಇವರು ಬದುಕಿರುವ 4ನೇ ವರ್ಷಕ್ಕೆ ತಾಯಿಯನ್ನ ಕಳ್ಕೊಂಡ್ಬಿಡ್ತಾರೆ ಶಿವಣ್ಣನವರು, ಶಿವಕುಮಾರ ಸ್ವಾಮಿಗಳು. ಆಗ ಹೊನ್ನೇಗೌಡರಿಗೆ ಚಿಂತೆ ಆಯಿತು. ಇನ್ನು ತಾಯಿನೂ ಹೊರಟೋದ್ಲಿ, ಇವನ್ ತಡೆಯೋದು ಹೆಂಗಪ್ಪ ಅಂತ ತಮ್ಮ ಹಿರಿಮಗಳನ್ನ ತುಮಕೂರು ಜಿಲ್ಲೆಯ ನಾಗವಲ್ಲಿ ಅನ್ನೋ ಗ್ರಾಮಕ್ಕೆ ಕೊಟ್ಟಿರ್ತಾರೆ. ಆ ಹಿರಿಮಗಳ ಮನೆಗೆ ತಕೊಂಡೋಗಿ ಇವ್ರನ್ನ ಬಿಡ್ತಾರೆ. ನೋಡ್ಕೊಳಮ್ಮ, ನೀನೇ ನಿನ್ ತಮ್ಮನ್ನ ಓದಿಸೋದು ಜವಾಬ್ದಾರಿ ನಿನ್ನದೆ ಎಂದಾಗ ತುಮಕೂರಿನಲ್ಲಿ ಒಂದು ಪುಟ್ಟ ಕೊಠಡಿಯನ್ನು ಮಾಡಿ ಇವನಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅಂತ ಅವರು ಭಾವ ಅಕ್ಕ ಇಬ್ರು ಕೂಡ ಶ್ರಮಪಟ್ಟು ಒಂದು ಕೊಠಡಿ ಮಾಡಿ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ. ಶನಿವಾರ ಭಾನುವಾರ ಇಲ್ಲಿ ಪಕ್ಕದಲ್ಲಿ ಸಿದ್ಧಗಂಗಾ ಮಠ ಅಂತಿದೆ, ಒಳ್ಳೆ ಊಟೋಪಚಾರ ಎಲ್ಲ ಆಗುತ್ತೆ, ಅಲ್ಲಿ ಹೋಗಪ್ಪ ಬಿಡದೆ ನೀನು ಅಂತ ಹೇಳ್ತಾರೆ. ಆ ಮಹಾನುಭಾವ
ಅನೇಕ ತಿಂಗಳ ಕಾಲ ಪ್ರತಿ ಶನಿವಾರ ಭಾನುವಾರ ಹೋಗಿ ಅಲ್ಲಿ ಕಾಲ ಕಳೀತಾನೆ. ನನಗೊಂದು ಜಾಗ ಕೊಡಿ, ಇಲ್ಲಿ ಬಂದು ಉಳ್ಕೋತೀನಿ ಅಂತ ಕೇಳಿದಾಗ ಇಲ್ಲಿ ಜಾಗ ಇಲ್ಲ ಅಂತ ಉದ್ದಾನ ಶಿವಯೋಗಿಗಳು ಹೇಳ್ತಾರೆ. ಆಗ ಮರುಳಾರಾಧ್ಯರು ಎಂಬ ಕಿರಿಯ ಶ್ರೀಗಳವರ ಒಂದು ಆಶ್ರಯವನ್ನು ಪಡೆದು ನೋಡಿ, ಮುಂದೆ ಲೋಕ ಕಲ್ಯಾಣಕ್ಕಾಗಿ ಪ್ರಪಂಚದ ಗುರು ಅನ್ಸ್ಕೊಂಡಿರ್ತಕ್ಕಂಥ ಶಿವಕುಮಾರ ಸ್ವಾಮಿಗಳಿಗೆ ಅಲ್ಲಿ ಜಾಗ ಇಲ್ಲ ಅಂತಿದ್ರಂತೆ. ಆ ಸಂದರ್ಭದಲ್ಲಿ ಮರುಳಾರಾಧ್ಯರು ಕಿರಿಯ ಶ್ರೀಗಳವರ ಒಂದು ಅನುಗ್ರಹದಿಂದ ಅಲ್ಲೊಂದು ಜಾಗವನ್ನು ಗಿಟ್ಟಿಸ್ಕೊಂಡು ತಾನು ಹೋಗಿ ಸೇರ್ಕೊಂಡು ವಿದ್ಯಾಭ್ಯಾಸ ಪ್ರಾರಂಭ ಮಾಡಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗ್ತಿರ್ಬೇಕಾದ್ರೆ ಎಲ್ಲ ನಗೋರಂತೆ ಜೊತೆಲಿರೋರು. ಯಾರೋ ಸನ್ಯಾಸಿಗಳು ಬಂದ್ಬಿಟ್ರಲ್ಲ ಕಾಲೇಜ್ ಓದಕ್ಕೆ ಅಂತ, ಆ ನಗೋರು ಯಾರು ಉಳ್ಕೊಳ್ಳಿಲ್ಲ. ಆದರೆ ಯಾರ ಮಾತಿಗೂ ಕಿವಿಗೊಡದೆ ಅಸನ್ಮುಖರಾಗಿ ಓದಿ ಬಂದಂತ ನಮ್ಮ ಶಿವಕುಮಾರ ಸ್ವಾಮಿಗಳು ಪ್ರಪಂಚದಲ್ಲೇ ಕೀರ್ತಿಯನ್ನು ಪಡೆದರು. ಅಮೆರಿಕದಲ್ಲೂ ಕೂಡ ಟೈಮ್ಸ್ ಆಫ್ ಅಮೆರಿಕಾ ಅನ್ನೋ ಪೇಪರ್ನಲ್ಲಿ ಏಪ್ರಿಲ್ 1ನೇ ತಾರೀಕು ಗುರುವಿನ ದಿನ ಅಂತ ಅವರ ಮುಖಪುಟದಲ್ಲಿ ಹಾಕ್ತಾರೆ. ನಮ್ಮ ಕನ್ನಡಿಗರು, ನಮ್ಮ ಭಾರತೀಯರಿರ್ತಕ್ಕಂಥ ಅವರು ಅವರನ್ನ ಎಲ್ಲೆಲ್ಲೂ ಕೂಡ ಹೊಗಳ್ತಾರೆ. ಅಂತ ಮಹಾನುಭಾವರ ಪುಣ್ಯ ದಿನ ಇವತ್ತು ನಮ್ಮ ದೇವಲಾಪುರ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಿರುವ ಸಂದರ್ಭದಲ್ಲಿ ಗುರುಗಳ ಅಪೇಕ್ಷೆಯಂತೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಬಸವಣ್ಣನವರ ಈ ಒಂದು ಗೀತೆಯನ್ನು ಆಡ್ತಾ ಅವರಿಗೋಸ್ಕರವಾಗಿ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಎಲ್ಲರಿಗೂ ಕೊಟ್ಟು ಕಾಪಾಡಲಿ. ಜೊತೆಗೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಮುಟ್ಟಿದರೆ ಶಿವನಾಣೆ ಅಥವಾ ತಿರುನೀಲಕಂಠ ಎಂಬ 63 ಪುರಾತನರ ಪವಿತ್ರವಾದಂಥ ಪುಣ್ಯಕತೆ. ಇವತ್ತು ಮಹಾ ಒಳ್ಳೆ ದಿನ. ನಮ್ಮ ಗುರುಗಳು ಹೇಳಿದ್ರು 21ನೇ ತಾರೀಕು ನಾವು ಒಬ್ಬಿಟ್ಟಿನ ಆರಾಧನೆ ಮಾಡಬೇಕಾದ್ರೆ 7 ವರ್ಷದಲ್ಲಿ ಇನ್ನೂ ಕೊರೋನಾ ಅನ್ನೋದು ಬಂದಿರಲಿಲ್ಲ. ಬರೋ ವರ್ಷ ಅದು, ಇದಾದ್ಮೇಲೆ ಬಂತು. ಆ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು ಅಂದಾಗ ಅವರ ಭಾವಚಿತ್ರವನ್ನಿಟ್ಟು ಅವತ್ತೇ ಪ್ರಾರಂಭಿಸುವುದು ಅಂತ ನೋಡಿ. ಗುರುಮಠದ ಜೊತೆಯಲ್ಲಿ ಗುರುಮಠದ ಆರಾಧನೆ 18, 19 ಹೀಗೆ ನಡ್ಕೊಂಬತ್ತಿದ್ದಂತ ಈ ಒಂದು ಕಾರ್ಯಕ್ರಮ 21ನೇ ತಾರೀಕಿನ ತನಕ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ನೆನಪಿನ ದಿನವನ್ನು ಮಾಡುವಂತ ಒಂದು ಆರಾಧನೆ ಜೊತೆಯಲ್ಲೇ ಸೇರ್ಕೋತು ನೋಡಿ. ಇದೆಂತ ಒಂದು ವೈಭೋಗ, ಇದೆಂತ ಒಂದು ಪುಣ್ಯ. ಅದಕ್ಕೆ ನಮಗೆ ನಿಮಗೆಲ್ಲರಿಗೂ ಕೂಡ ಅವರ ಆಶೀರ್ವಾದ ಸದಾ ತುಂಬಿರಲಿ. ತನುವ ಕೊಟ್ಟು ಗುರುವನ್ನೊಲಿಸಬೇಕು, ಮನವ ಕೊಟ್ಟು ಲಿಂಗವನ್ನೊಲಿಸಬೇಕು, ಧನವ ಕೊಟ್ಟು ಜಂಗಮನೊಲಿಸಬೇಕು. ಈ ತ್ರಿವಿಧವರಗು ಮಾಡಿ ಹರಿಯ ಪೂಜಿಸುವವರ ಮೆಚ್ಚ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನೀನೊಲಿರದೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನ ಹೃದಯ, ನೀನೊಲಿದರೆ ವಿಷವು ಅಮೃತವಯ್ಯ, ನೀನೊಲಿದರೆ ಸಕಲ ಮಣಿ ಪದಾರ್ಥ ಇದಿಲಿಪ್ಪುದು ಕಾಣ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಮರ್ತ್ಯಲೋಕವೆಂಬುದು ಕರ್ಕಾರನ ಕಮ್ಮಟವಯ್ಯ, ಮರ್ತ್ಯಲೋಕವೆಂಬುದು ಕರ್ಕಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಇಲ್ಲಿ ಸಲ್ಲದವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ. ಸಂಗದ ಬಸವೇಶ ಜಗಜ್ಯೋತಿಯೇ
ಶ್ರೀ ಗುರು ಚಿದುಮಯರೂಪ ಶಿವ ಶಿವ ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಮಯರೂಪ ಶಿವ ಶರಣ ಸತ್ವರೂಪ ಪರಮ ನಿರಂಜನ ಶರಣ ಸತ್ವರೂಪ ಪರಮ ನಿರಂಜನ ನಿಗುಣನೇ ನಿರ್ಮಲನೇ ನಿಗುಪೆರೋ ನಿರ್ಗುಣನೇ ನಿರ್ಮಲನೇ ನಿಗುಪೆರೋ ನಿರ್ಗುಣನೇ ನಿರ್ಮಲನೇ ನಿಗುಪೆರೋ ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಮಯರೂಪ ಶಿವ ವೇದನಾಥದ ಮೂರ್ತಿ ಬಸವೇಶ ನಾಥನೆ ಗುಣ ಬ್ರಹ್ಮ ಬಸವೇಶ ವೇದನಾಥದ ಮೂರ್ತಿ ಬಸವೇಶ ನಾಥನೆ ಗುಣ ಬ್ರಹ್ಮ ಬಸವೇಶ ಕಕ್ಕಯ್ಯನವರಲ್ಲಿ ಬಸವ ಬಸವ ಕಕ್ಕಯ್ಯನವರಲ್ಲಿ ಮಿಕ್ಕ ಪ್ರಸಾದವ ಕಕ್ಕಯ್ಯನವರಲ್ಲಿ ಪ್ರಸಾದವ ಕಕ್ಕಯ್ಯನವರಲ್ಲಿ ಮಿಕ್ಕ ಪ್ರಸಾದವ ಕಾಯ್ದವನೇ ವೈದವನೇ ನಿಗುಪೆರೋ ಕಾಯ್ದವನೇ ವೈದವನೇ ನಿಗುಪೆರೋ ಕಾಯ್ದವನೇ ವೈದವನೇ ನಿಗುಪೆರೋ ಬಸವೇಶ ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಮಯರೂಪ ಶಿವ ಶಿವ ಸಂಗನ ಬಸವೇಶ ಸಂಗನ ಬಸವೇಶ ಸಂಗನ ಬಸವೇಶ ಜಗಜ್ಯೋತಿಯೇ ಬಸವ 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 ಸಾಂಬಜೈ ನಮ ಪಾರ್ವದೇವ ಮಹಾದೇವ ಮಲ್ಲೇಶ ಮಹಾಪ್ರಭು ಶ್ರೀ ಮಂಜನ ಗುರುದೇಶ ಸ್ವಾಮಿ ಜೈಪರ ಬಸವಾಜ ಪಾದಕ್ಕೆ ಬಹುಪರ ಆನಮಲೆ ದೇವಮಲೆ ಮುತ್ತಮಲ ಗುಲಗಂಜಲ 77
ಮೇಲೆ ಮಲಗಳ ತಪ್ಪದ ನಾಟ್ಯನಾಡುವಂತರ ಪಾದ ಮುದ್ದು ಮಲೈ ಮಾದೇವನ ಪಾದಕ್ಕೊಂದ್ಸಾರಿ ಹೇಗೆ ಬಸವೇಶ್ವರನ ಪಾದಕ್ಕೆ, ಮಲೈ ಮಾದೇಶ್ವರನ ಪಾದಕ್ಕೆ, ಗುರುಮಲ್ಲೇಶ್ವರ ಪಾದಕ್ಕೆ, ಗುರು ಕಂಬಳೀಶ್ವರ ಪಾದಕ್ಕೆ, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ, ಲಿಂಗೈಕ್ಯ ಶಿವಪ್ಪ ಸ್ವಾಮಿಗಳವರ ಪಾದಕ್ಕೆ, ಶಿಕ್ಷದ ಗುರುಗಳ ಪಾದಕ್ಕೆ, ಮಹಂತ ಸ್ವಾಮಿಗಳವರ ಪಾದಕ್ಕೆ, ಚನ್ನಬಸವ ಸ್ವಾಮಿಗಳವರ ಪಾದಕ್ಕೆ, ಜಡೆ ಸ್ವಾಮಿಗಳವರ ಪಾದಕ್ಕೆ, ಗುರು ಸ್ವಾಮಿಗಳವರ ಪಾದಕ್ಕೆ, ಬಸವರಾಜ ಸ್ವಾಮಿಗಳವರ ಪಾದಕ್ಕೆ, ಹರಗುರು ಚರಮೂರ್ತಿಗಳವರ ಪಾದಕ್ಕೆ, ಮಂಟೇ ಸ್ವಾಮಿಯವರ ಪಾದಕ್ಕೆ, ದೊಡ್ಡಮ್ಮ ತಾಯಿಯವರ ಪಾದಕ್ಕೆ, ಕೂಗದೇದವರ ಪಾದಕ್ಕೆ. ಇದು ನಾವು ಎಷ್ಟು ವರ್ಷ ಮಾಡಿದ್ರಿ ಸ್ಟಾರ್ಟಿಂಗ್ ಟ್ರಬಲ್ ಮಾತ್ರ ತಪ್ಪನೇ ಇಲ್ಲ, ತಳ್ಳಿಬಿಟ್ಟೆ ಸ್ಟಾರ್ಟ್ ಮಾಡಬೇಕು. ಹೊಸ ಬ್ಯಾಟ್ರಿ ಹಾಕಿದ್ರು ಓಡ್ತಾ ಇಲ್ಲ. ಎಲ್ಲರೂ ಪ್ರಥಮದಲ್ಲಿ ಜೋರ ಹಾಕೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೂ ಬರೋಣ. ಮುಟ್ಟಿದರೆ ಶಿವನಾಣೆ ಅಥವಾ ತಿರುನೀಲಕಂಠ ಅಂತ ಇವತ್ತು ಒಳ್ಳೆಯ ಈ ಪುಣ್ಯಕತೆ ಜೊತೆಗೆ ಇವತ್ತು ಹಂಬಿಗರ ಚೌಡಯ್ಯನವರ ಜಯಂತಿ. ಇವತ್ತು ಒಂದು ಚಪ್ಪಾಳೆ ಹೊಡಿರಿ. ಬಸವಾದಿ ಪ್ರಮಥರಲ್ಲಿ ಒಬ್ಬರಾಗಿರ್ತಕ್ಕಂಥ ಅಂಬಿಗರ ಚೌಡಯ್ಯನವರು ಹುಟ್ಟಿದಂತಹ ಪರಮ ಪವಿತ್ರವಾದ ಪುಣ್ಯ ದಿವಸ. ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತನ ನಾಮ ಸ್ಮರಣೆಯನ್ನು ಮಾಡೋದ್ರ ಜೊತೆಗೆ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಸಂದರ್ಭ. ಎಲ್ಲರಿಗೂ ಆ ಮೈಕಾರ ಮಾದೇಶ್ವರ ಬಸವಾದಿ ಪ್ರಮಥರ ಒಂದು ಆಶೀರ್ವಾದ ನಿಮಗೆಲ್ಲರಿಗೂ ಸದಾ ಇರಲಿ. ಸದ್ದೋ, ಏಕೆಂದ್ರೆ ಒಂದು ಹುಲ್ಲುಕಡ್ಡಿ ಅಲಗಾಡಬೇಕಾದ್ರೂ ಅವನು ಸಾಕಾರ ಬೇಕು. ಅವನ ಸಾಕಾರವಿಲ್ಲದೆ ಜಗದೊಳಗೆ ಏನೂ ನಡೆಯಲ್ಲ. ಅದಕ್ಕೆ ನಾವು ಮಹಾಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ದಿನವನ್ನು ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಬಸವಾದಿ ಪ್ರಮಥರ ಆಶೀರ್ವಾದ ಸದಾ ತುಂಬಿರುವುದರ ಜೊತೆಗೆ ನಮ್ಮೆಲ್ಲರ ಜೀವನ ಪಾವನವಾಗಲಿ ಅಂತ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಒಂದು ಪುಣ್ಯ ಕಥೆಯನ್ನು ಕೇಳೋಣ. ಕತೆ ಮುಟ್ಟಿದರೆ ಶಿವನಾಣೆ. ನೀವು ಮಧ್ಯದಲ್ಲಿ ಎದ್ದೋದ್ರೂ ಶಿವನಾಣೆ. ಆಣೆ ಹಾಕಾಗಿದೆ. ಯಾಕಂದ್ರೆ ನಮ್ಮ ಗುರುಗಳು ನಿಮಗೆಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡವ್ರೆ. ಏನಪ್ಪಾ ಅಂದ್ರೆ ಕೈಗೂ ಬಾಯಿಗೂ ನ್ಯಾರ ಮಾಡ್ಬಿಡು ಸುಮ್ ಕಥೆ ಕೇಳ್ತಾ ಇರೋದು ಅಷ್ಟೇ. ಸ್ವಲ್ಪ ಚಳಿನೂ ಕಡಿಮೆ ಮಾಡಿಸ್ಕೊಂಡ್ ಬಂದಿವಿ. ಆಚೆ ಅದ ಈಚೆ ಇಲ್ಲ ಒಟ್ಲಿ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಈ ಭಗವಂತನ ಕಥೆಯನ್ನ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಒಂದು ದಿನವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕು ಅಂತ ಇವತ್ತಿನ ಈ ಪವಿತ್ರವಾದ ಪುಣ್ಯ ಕಾರ್ಯಕ್ರಮದಲ್ಲಿ ಇವತ್ತು ಇನ್ನೊಂದು ಪ್ರಕಟಣೆ. ನಮ್ಮ ಸೋಮೇಶ್ವರಪುರ ಗುರುಮಲ್ಲೇಶ್ವರ ದಾಸೋಹ ಮಠಾಧ್ಯಕ್ಷರಾದ ಪರಮ ಪೂಜ್ಯ ಗುರುಸ್ವಾಮಿಗಳವರು ಇಲ್ಲಿಗೆ ಬಂದಿದ್ದಾರೆ. ಅವರು ಇಲ್ಲೊಂದು ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಲಿಂಗೈಕ್ಯ ಗುರುಸ್ವಾಮಿಗಳವರ 27ನೇ ವರ್ಷದ ಪ್ರಮಥ ಗಣರಾಧನ ಮಹೋತ್ಸವ ಯಾವ ಫೆಬ್ರವರಿ 8 ಮತ್ತು 9ನೇ ತಾರೀಕು ಪ್ರತಿ ವರ್ಷದಂತೆ ಸೋಮೇಶ್ವರಪುರ ಮಠದಲ್ಲಿ ಪರಮ ಪೂಜ್ಯ ಮಹಂತ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಸುತ್ತಮುತ್ತಲ ಮಠಾಧೀಶ್ವರರ ಒಂದು ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಭಜನಾ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಮುಂದಿನ ತಿಂಗಳು 8 ಮತ್ತು 9ನೇ ತಾರೀಕು ತಪ್ಪದೆ ಗುರುಗಳ ಒಂದು ಆಶೀರ್ವಾದವನ್ನು ಪಡ್ಕೊಂಡು ತಾವೆಲ್ಲರೂ ಕೂಡ ಗುರುಮಠದ ಆರಾಧನೆಗೆ ಬರಬೇಕು ಅಂತ ನಮ್ಮ ಪರಮ ಪೂಜ್ಯ ಗುರುಸ್ವಾಮಿಗಳ ಪರವಾಗಿ ತಮ್ಮಲ್ಲಿ ಸೋಮೇಶ್ವರಪುರ ಮಠದ ಗ್ರಾಮಸ್ಥರ ಪರವಾಗಿ ಕೇಳ್ಕೊತಾ ಇದ್ದೇವೆ. ಈ ಒಂದು ಪುಣ್ಯ ಕಾರ್ಯಕ್ರಮ ಮುಟ್ಟಿದರೆ ಶಿವನಾಣೆ ಅಥವಾ ತಿರುನೀಲಕಂಠ ಎಂಬತಕ್ಕಂಥ ಈ ಪವಿತ್ರವಾದ ಪುಣ್ಯಕತೆ 63 ಪುರಾತನರಲ್ಲಿ ಮಹಾಪ್ರಸಿದ್ಧನಾಗಿರ್ತಕ್ಕಂಥ ತಿರುನೀಲಕಂಠ ಮತ್ತು ಸತ್ಯವತಿ ಎಂಬ ದಂಪತಿಗಳ ಈ ಕಥೆಯನ್ನ ನಾವೆಷ್ಟೇ ಬಾರಿ ಕೇಳಿದ್ರು ಕೂಡ ಇವತ್ತು ಈ ಭಗವಂತನ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳೋಣ. ಈ ಹಂಬಿಗರ ಚೌಡಯ್ಯನವರ ಪವಿತ್ರವಾದ ಪುಣ್ಯ ದಿವಸ ಬಸವಣ್ಣನವರು ಅವರನ್ನ ಯಾವ ಪವಿತ್ರವಾದ ಮಹಾಮನೆ ಮಠದಲ್ಲಿ ಮುಖ್ಯಸ್ಥರನ್ನ ಮಾಡಿಕೊಂಡಿದ್ರಂತೆ. ಒಬ್ಬೊಬ್ಬರು ಕಾಯಕ ಮಾಡಿ ಕಾಯಕ ಯೋಗಿಗಳು ಅನಿಸ್ಕೊಂಡಂತೆ ನಮ್ಮ ಶಿವಕುಮಾರ ಸ್ವಾಮಿಗಳವರು ಕೂಡ ಅಂತ ಕಾಯಕವನ್ನು ಮಾಡಿದವರು. ಅವತ್ತಿನ ಕಾಲದಲ್ಲಿ ಈ ರೀತಿಯಾದಂತ ಸುಲಭವಾದ ದವಸ ಧಾನ್ಯ ಸಿಗ್ತಿರ್ಲಿಲ್ಲ. ಜೋಳಿಗೆಯನ್ನು ತಗೊಂಡೋಗಿ ಭಿಕ್ಷೆ ಮಾಡ್ಕೊ ಬಂದ್ರೆ ಆ ಭಿಕ್ಷೆ ಮಾಡಿದಷ್ಟು ಮಾತ್ರ ಪ್ರಸಾದ ಸಿದ್ಧವಾಗ್ತಿತ್ತು. ನೋಡಿ ಎಂತ ಕಾಲ. ಇವತ್ತು ಯಾರಿಗಾದ್ರೂ ಹೇಳಿದ್ರೆ ಒಂದು ಲಾರಿ ಅಕ್ಕಿ ಕಳಿಸ್ತಾರೆ, ಏನು ಬೇಕು ಬರುತ್ತೆ. ಅವರು ಯಾರನ್ನೂ ಕೇಳಲಿಲ್ಲ, ಯಾರು ತಂದು ಕೊಡಬೇಕು ಅಂತೂ ಕೇಳಲಿಲ್ಲ, ಇವತ್ತೂ ಕೇಳಲ್ಲ. ಸುಮ್ಮನೆ ಅದ್ರ ಪಾಡಿಗೆ ಅದೇ ನಡ್ಕೊಂಡು ಹೋಗುತ್ತೆ. ಒಂದು 13,000 14,000 ಜನ ಮಕ್ಕಳು ಎಲ್ಲ ಟಿವಿಲೆಲ್ಲ ತೋರಿಸ್ತಾ ಇದ್ದಾರೆ ನೋಡಿ. ಒಂದೇ ತರ ಕಾವಿ ಬಟ್ಟೆ ಹಾಕೊಂಡು ಮಕ್ಕಳೆಲ್ಲ ಕೂತವ್ರೆ. ಒಂದೇ ತಾಯಿ ಮಕ್ಕಳಂತೆ ಕಾಣ್ತಾ ಇದ್ದಾರೆ. ಅದರಲ್ಲಿ ಶ್ರೀಮಂತರ ಮಗನೂ ಇದ್ದಾನೆ, ಬಡವರ ಮಗನೂ ಇದ್ದಾನೆ. ಎಲ್ಲರೂ ಒಂದೇ, ಎಲ್ಲಾ ಮಕ್ಕಳು ಒಂದೇ. ನೋಡಿ ಎಂಥ ಒಂದು ಅದ್ಭುತವಾದಂತಹ ಕ್ಷಣ. ಅದನ್ನು ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳೋ ರೀತಿ ಆಯಿತು. ಜೊತೆಗೆ ನೀವೆಲ್ಲ ಮೊಬೈಲ್ಗಳಲ್ಲಿ ಬರ್ತಾ ಇದೆ, ಅಲ್ಲಿ ನಡೆದಂತ ಒಂದು ದೊಡ್ಡ ಕಾರ್ಯಕ್ರಮ. ಅಷ್ಟು ಸಾವಿರ ಮಕ್ಕಳು ಪ್ರತಿನಿತ್ಯ ಹೋಗಿ ಬರ್ತಕ್ಕಂಥವ್ರು 3,000 to 4,000 ಜನ ಮಕ್ಕಳು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಕೆಲಸ ಮಾಡತಕ್ಕಂಥವ್ರು 500-600 ಜನ. ಒಟ್ಟು ಒಂದು ಹೊತ್ತಿಗೆ 18,000 to 19,000 ಜನಕ್ಕೆ ಊಟ. ಅಲ್ಲಿಗೆ 3 ಹೊತ್ತು ಲೆಕ್ಕ ಹಾಕಿದ್ರೆ ಹೋಗೋ ಬರೋರು 50,000ಕ್ಕೂ ಹೆಚ್ಚು ಜನರಿಗೆ ಊಟ.
ಬರೀ ತೊಟ್ಲು ಶಾಸ್ತ್ರ ಮಾಡಕ್ಕೆ ಶರೀರಕ್ಕೆಲ್ಲ ಹುಳ ಬಿಟ್ಕೋತೀವಿ ನಾವು. ಅಯ್ಯೋ ಅಡಿಗೆ ಒಲೆನೇ ತಂದಿಲ್ವಂತ ಹೋಗತ್ತಾಗ, ಮಳೆ ಬೇರೆ ಬರಂಗದ, ಈ ಶ್ಯಾಮೆ ಅಂತ ಬೇರೆ ಬಂದಿಲ್ಲ. ಬರೀ 200 ಜನಕ್ಕೆ ಅಡಿಗೆ ಮಾಡಕ್ಕೆ 200 ಟೆನ್ಷನ್ ಮಾಡ್ಕತಾನೆ ಈ ಮನುಷ್ಯ. ಪ್ರತಿನಿತ್ಯ 50-60 ಸಾವಿರ ಜನಕ್ಕೆ ಊಟ ನಡೀತಾ ಇದೆ. ಎಲ್ಲಿಂದ ಬರ್ತಾ ಇದೆ, ಯಾರು ತರ್ತಾ ಇದ್ದಾರೆ, ಯಾರು ಕೊಡ್ತಾ ಇದ್ದಾರೆ, ಒಂದು ಗೊತ್ತಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಕಲ್ಯಾಣ ಪಟ್ಟಣ ನೋಡಿಲ್ಲ, ಆ ಕಲ್ಯಾಣ ಪಟ್ಟಣದ ಒಂದು ಕುರುಹು ಇವತ್ತು ಕಾಣ್ತಾ ಇದೆ. ಆ ಶರಣರ ಗೀತೆಯನ್ನು ಆಡ್ತಾ ಮುಟ್ಟಿದರೆ ಶಿವನಾಡಿ ಎಂಬ ಕಥಾಭಾಗಕ್ಕೆ ಬರೋಣ. ಬಹಳ ಚೆನ್ನಾಗಿದೆ. ಜೊತೆಗೆ ಇದು ಬಹಳ ಸಂಕ್ಷಿಪ್ತವಾದ ಚಿಕ್ಕದಾದ ಕತೆ. ನೀವು ನಿದ್ದೆನೂ ಮಾಡಬಹುದು. ಚಳಿ ಶುರುವಾಗೋವರೆಗೆ ಕಥೆನೂ ನಿಲ್ಲಿಸ್ಬಿಡ್ತೀವಿ. ಅದ್ರ ಮಧ್ಯೆ ಬೆದಕಿತ್ತಂಗೆ ಹೋಗಬಾರ್ದು ನೀವು. ಯಾಕಂದ್ರೆ ಅಲ್ಲಿ ನಾನು ನೋಡದಿದ್ರು ಶಿವಕುಮಾರ ಸ್ವಾಮಿಗಳು ನೋಡ್ತಾ ಇರ್ತಾರೆ. ಅವ್ರೇನ್ ಹೇಳವ್ರೆ, ನಾನು ಶಿವಕುಮಾರು, ನೀನು ಶಿವಕುಮಾರು, ಉಸಾರು ಅಂತ ಹೇಳವ್ರೆ. ಅವ್ರು ಬಂದ್ರೆ ನೋಡಿ ಎಲ್ಲಾ ಜಗತ್ತೆಲ್ಲ ಕೂತ್ಕತ್ತಿದ್ರು. ನನ್ನ ನೋಡ್ಬಿಟ್ಟಾರು ಕೂತ್ಗಳಿದೇನ್ ಮಾಡಕ್ಕಾಯ್ತದೆ. ಅದರಿಂದ ಎಲ್ಲಾರು ಕೂಡ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಸವಾದಿ ಪ್ರಮತರ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಮಾದಿಗರ ಹರಳಯ್ಯ ಮಾದಿಗರ ಹರಳಯ್ಯ ಕುಂಬಾರಗುಂಡಯ್ಯ ನೊಲಿಯ ಚಂಚಯ್ಯ ಆಯ್ದಕ್ಕಿ ಮಾರಯ್ಯ ಅಂಬಿಗರ ಚೌಡಯ್ಯ ಕೆಂಬಾವಿ ಭೋಗಯ್ಯ ಮೇದರ ಕೇತಯ್ಯ ಹಡಪದ ಅಪ್ಪಣ್ಣ ನೊಲಿಯ ಚಂಚಯ್ಯ ಆಯ್ದಕ್ಕಿ ಮಾರಯ್ಯ ಇವರಲ್ಲವೇ ಘನ ಶರಣರು. ಶರಣರು ಅಂದ್ರೆ ಅವರು ಕಾಯಕದಲ್ಲಿ ಎಷ್ಟು ನಿಷ್ಠೆಯಿಂದಿದ್ರು ಅಂದ್ರೆ, ಈ ಆಯ್ದಕ್ಕೆ ಮಾರಯ್ಯ ಅಂತ ಹೇಳಿದ್ನಲ್ಲ, ಅಂಗಡಿ ಬಾಗಿಲುಗಳೆಲ್ಲ ಮುಂಗಟ್ಟುಗಳೆಲ್ಲ ಮುಚ್ಚಿದ ಮೇಲೆ ವ್ಯಾಪಾರ ನಡೆದು ಎಲ್ಲ ಹೊಟ್ಟೋಯ್ತಾರಲ್ಲ, ಆಗ ಗಂಡ ಹೆಂಡತಿರಿಬ್ರು ಹೋಗಿ ಬಟ್ಟೆ ತಕೊಂಡು ಗೂಡಿಸ್ತಿದ್ರಂತೆ. ವ್ಯಾಪಾರ ಮಾಡಿರೋ ಜಾಗದಲ್ಲಿ ರಾಗಿ, ಜೋಳ, ಎಳ್ಳು ಎಲ್ಲ ಬಿದ್ದಿತ್ತಲ್ಲ, ಅದನ್ನೆಲ್ಲವನ್ನ ಮಣ್ಣು ಸಮೇತ ಗೂಡಿಸ್ಕೊಂಡು ಬಂದು ಅದನ್ನು ಬೇರ್ಪಡಿಸಿ ತೊಳೆದು ಕುಟ್ಟಿ ಅಡಿಗೆ ಮಾಡಿ ಶರಣರಿಗಿತ್ತಿದ್ರಂತೆ. ಎಂತ ಶರಣರು! ಹಡಪದ ಅಪ್ಪಣ್ಣ ಶರಣರಿಗೆ ಕ್ಷೌರ ಮಾಡುವ ಕೆಲಸ, ಮದುವೆಗೆ ಬಾಸಿಂಗಗಳನ್ನು ಮಾಡುವ ಕೆಲಸ. ಇವರಲ್ಲವೇ ಘನ ಶರಣರು, ಇವರಲ್ಲವೇ ನಿಜ ಶರಣರು, ಇವರಲ್ಲವೇ ಬಸವಾದಿ ಪ್ರಮತರು. ಬಸವ 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 ಬಸವೇಶ್ವರ ಭಾರತಕ್ಕೆ, ಮಲೆಮಾದೇಶ್ವರ ಭಾರತಕ್ಕೆ, ಶಿವಪ್ಪ ಸ್ವಾಮಿಗಳವರ ಭಾರತಕ್ಕೆ, ಹರಗ ದೊಡ್ಡವರ ಭಾರತಕ್ಕೆ, ದೊಡ್ಡಪ್ಪತಾಯಿಯವರ ಭಾರತಕ್ಕೆ. ಕೂಗಿತಾಯೆ ಒಳ್ಳೆ ಗೊಂಬಪ್ಪನ ಮಾಡ್ಕೊಂಡಿಸ್ತವ್ರ ಕೂತಿದಾರಲ್ಲವಾ. ಅಯ್ಯೋ ನನ್ನ ತಾಯಿಗಳ ಉಗೇ ಮಾತ್ ಮಲ್ಲಯ್ಯ, ಮಾಯ್ಕಾರ ಗುರುವೇ ನೀನಾಟವಲ್ಲ, ಹರನೇ ನೀನಾಟವಲ್ಲ, ಶಿವನೇ ನೀನಾಟವಲ್ಲವರ್ಯಾರು, ಗುರುವೇ ನೀನಾಟವಲ್ಲವರ್ಯಾರು, ಗುರುವೇ ನೀನಾಟವಲ್ಲವರ್ಯಾರು, ಶಿವನೇ ನೀನಾಟವಲ್ಲವರ್ಯಾರು. ಕುಂಬರ ಮನೆಯ ಹುಡುಕೆ ಶಬ್ದವ ಕೇಳಿ, ಕುಂಬರ ಗಂಡನ ಮನೆಯ ಹುಡುಕೆ ಶಬ್ದವ ಕೇಳಿ, ಕುಂಬರ ಗಂಡನ ಮನೆಯ ಕುಂಬರ ಗಂಡನ ಮನೆಯ ಹುಡುಕೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಜಗದಿನಿ ಜಗದಿನಿ ಎಂದು ಕುಡಿದ ಗುರುವೇ ನೀನಾಟವಲ್ಲವರ್ಯಾರು, ಶಿವನೇ ನೀನಾಟವಲ್ಲವರ್ಯಾರು. ಮಡಿವಾಳ ಮಾತೆಯನ ಮನೆಯ ಮಡಿಯ ಚಂದಾವ ಕಂಡು, ಮಡಿವಾಳ ಮಾತೆಯನ ಮನೆಯ ಮಡಿಯ ಚಂದಾವ ಕಂಡು, ಮಡಿವಾಳ ಮಾತೆಯನ ಮನೆಯ ಗುರುವೇ ಗುರುವೇ
ಕೈತೊಂದು ಕುಣಿದಾಗ ಗುರುವೇ ನೀನಾಟವಲ್ಲವರ್ಯಾರ್ಯಾರು ಶಿವನೇ ನೀನಾಟವಲ್ಲವರ್ಯಾರ್ಯಾರು ಒಲೆಯರ ಮನೆಯನ ಮನೆಯ ತಮಟೇನ ನಾವ ಕೇಳಿ ಒಲೆಯರ ಮನೆಯನ ಮನೆಯ ತಮಟೇನ ನಾವ ಕೇಳಿ ಒಲೆಯರ ಮನೆಯನ ಮನೆಯ ಒಲೆಯರ ಮನೆಯನ ಮನೆಯ ತಮಟೇನ ನಾವ ಕೇಳಿ ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈತೋ ಕುಡಿದಾಗ ಗುರುವೇ ನೀನಾಟವಲ್ಲವರ್ಯಾರ್ಯಾರು ಶಿವನೇ ನೀನಾಟವಲ್ಲವರ್ಯಾರ್ಯಾರು ಗುರುಬರ ಬೀರ ಮನಮನೆಯ ಗದ್ದಿಗೆ ಸಿಂಗಾರ ಕಳಿತು ಗುರುಬರ ಬೀರ ಮನಮನೆಯ ಗದ್ದಿಗೆ ಸಿಂಗಾರ ಕಳಿತು ಗುರುಬರ ಬೀರ ಮನಮನೆಯ ಗದ್ದಿಗೆ ಸಿಂಗಾರ ಕಳಿತು ಗುರುಬರ ಬೀರ ಮನಮನೆಯ ಶಿವನ ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತಗದಿಲಿ ತಗದಿಲಿ ಎಂದು ಕುಡಿದ ಗುರುವೇ ನೀನಾಟವಲ್ಲವರ್ಯಾರ್ಯಾರು ಶಿವನೇ ನೀನಾಟವಲ್ಲವರ್ಯಾರ್ಯಾರು ಮಾದಿಗರಳಿಯನು ಮನೆಯ ಹಂಬಲಿ ರುಚಿಯ ಕಂಡು ಮಾದಿಗರಳಿಯನು ಮನೆಯ ಹಂಬಲಿ ರುಚಿಯ ಕಂಡು ಮಾದಿಗರಳಿಯನು ಮನೆಯ ಮಾದಿಗರಳಿಯನು ಮನೆಯ ಹಂಬಲಿ ರುಚಿಯ ಕಂಡು ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಎಂದು ಕುಡಿದ ಗುರುವೇ ನೀನಾಟವಲ್ಲವರ್ಯಾರ್ಯಾರು ಶಿವನೇ ನೀನಾಟವಲ್ಲವರ್ಯಾರ್ಯಾರು ಗುರುವೇ ನೀನಾಟವಲ್ಲವರ್ಯಾರ್ಯಾರು